ಸಿದ್ದರಾಮಯ್ಯ ನೋಡಿ, ಯತೀಂದ್ರಗೆ ಮೆದುಳಿಗೂ ನಾಲ್ಗೆಗೂ ಲಿಂಕೇ ಇಲ್ಲ. ಎಲ್ಲ ಒಂದು ಕಡೆ ನಿರಂತರವಾಗಿ ಸದಾ ಸುದ್ದಿಲಿರ್ಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನು ಯತೀಂದ್ರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಯತೀಂದ್ರ ಅವರಿಗೆ, ಚುನಾವಣೆ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣೆ ಆಯೋಗ, CBI ಇರ್ಬೋದು, ED ಇರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳು. ಯತೀಂದ್ರ ಭಾಳ ಎಳಸು ರಾಜಕಾರಣದಲ್ಲಿ, ಎಲ್ಲ ಒಂದು ಕಡೆ ಲೈಮ್ ಲೈಟಿಗೆ ಬರಬೇಕು, ಸದಾ ಸುದ್ದಿಲಿ ಇರಬೇಕಂತೇಳಿ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಯತೀಂದ್ರ ಅವ್ರಿಗೆ ಕೇಳ್ತೀನಿ, ನೋಡಿ, ವೋಟ್ ಚೋರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕತ್ತಲು ರಾತ್ರಿ ಈ ದೇಶದ ಜನರಿಗೆ ಕಲಿಸಿದ್ದು ನೀವು. ಭ್ರಷ್ಟಾಚಾರ, ಹಣ ಹಂಚಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಂಥವ್ರು ನೀವು. ಆಯಿತು, ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರಲ್ಲ, ಇಷ್ಟು ವರ್ಷ ದೇಶದಲ್ಲಿ ನೀವೇ ತಾನೇ ಆಡಳಿತ ಮಾಡಿದ್ದು, ಆವಾಗ ಮತಗಳತನ ನೀವೇ ಮಾಡಿದ್ದಾನೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ದೇಶದಲ್ಲಿ. ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ಕಪಾಳ ಮೋಕ್ಷ ಮಾಡಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಅವಕಾಶದಲ್ಲಿ ಆ ರೀತಿ ಮಾಡಿದ್ರು. ಇನ್ನೂ ಬುದ್ಧಿ ಬಂದಿಲ್ಲ. ಏನಿದೆ ಆರೋಪ? ನೀವೇ ತಾನೇ ಮತಗಳತನ ಮಾಡಿದ್ದು. ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲ. ರಾಜ್ಯದಲ್ಲಿ 2023ಕ್ಕೆ 138 ಸೀಟ್ ಬಂದ್ವಿ ಅಂತೇಳಿ ಹಿಂಗೆ ಬಿಂಬಿಸ್ತೀವಿ, ಎದೆ ಉಬ್ಬಿಸಿ ಹೇಳ್ತಿರಲ್ಲ, ಅವಾಗ ನೀವು ಮತಗಳತನ ಮಾಡಿದ್ರಾ? ನಾವು ರಾಜ್ಯದಲ್ಲಿ ಸೋತು ಸಹ ಗೌರವದಿಂದ ಜನಾದೇಶಕ್ಕೆ ಗೌರವವನ್ನು ಕೊಟ್ಟು ತಲೆಬಾಗಿ ನಾವು ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ.